ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತಂದರೆ ಮಲೆನಾಡಿನ ಸ್ಪೆಷಲ್ ಆಲ್ಗರ್ಗೆ ಕಣ್ರಿ. ಮತ್ತೆ ಕೆತ್ತಡ ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಈ ಪ್ರಮಾಣದ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ವಿ. 1 ಗ್ಲಾಸ್ ಕಾಸಿದ ಹಾಲು, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ವಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣವಾ. ಸ್ಟವ್ ಮೇಲೆ ಒಂದು ಪಾತ್ರೆಗೆ ನಾವೇನು ಕಾಸಿಟ್ಕೊಂಡಿದ್ವಲ್ಲ ಆ ಹಾಲನ್ನ ಹಾಕ್ಕೊಳ್ಳೋಣ. 1 ಗ್ಲಾಸಷ್ಟು. ಸ್ವಲ್ಪ ಬೆಚ್ಚಗಾದ ತಕ್ಷಣ 1 ಸ್ಪೂನಷ್ಟು ಜೀರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಅದಾದಮೇಲೆ ಏನು 1 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದಲ್ವ ಅದನ್ನು ಕೂಡ ಹಾಕ್ಕೊಳ್ಳೋಣ. ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಸರಿ ಮಾಡೋದು ಅಂತಲೂ ಕರೀತಾರೆ ನಮ್ಮ ಸೈಡು. ನಿಮ್ಮ ಸೈಡ್ ಏನಂತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೋ ಫ್ಲೇಮಲ್ಲೇ ಇಡಬೇಕು. ಇದು ಚೆನ್ನಾಗಿ ಬೇಯಬೇಕು. ಇದು ಚೆನ್ನಾಗಿ ಬೆಂದ್ರೆ ಆಲ್ಗರ್ಗೆ ಚೆನ್ನಾಗುತ್ತೆ, ಇಲ್ಲಾಂದರೆ ಫ್ರೈ ಮಾಡುವಾಗ ಸಿಡಿಯುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಲೋ ಫ್ಲೇಮಲ್ಲೇ ಇದನ್ನು ಕುಚ್ಕೋಬೇಕು. ಇದು ಕುದ್ದು ಇನ್ನೇನು ಮುಕ್ಕಾಲು ಭಾಗ ಬರ್ತಾ ಇದೆ ಅಂತ ಗೊತ್ತಾಯ್ತಲ್ವ. ಈಗ ನಾವು ಇದನ್ನು ಒಂದು ಚಮಚದ ಸಹಾಯದಿಂದ ಕೂಡಿಸ್ಕೊಳ್ಳೋಣ ಸ್ನೇಹಿತರೆ. ನೀಟಾಗಿ ಈ ಥರ ಒಂದು ಕೂಡಿಸ್ಕೋಬೇಕು. ಎಲ್ಲ ಕಡೆನೂ ಇದು ನೀಟಾಗಿ ಬೇಯಬೇಕು. ಅದಕ್ಕೋಸ್ಕರನೇ ಮೇಲೆ ಕೆಳಗೆ ಮಾಡಿ ಇಳಿವಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ಸ್ವಲ್ಪ ತಣ್ಣಗಾಗಲಿ, ತುಂಬ ಬೇಡ, ಯಾಕಂದರೆ ಸುಡೋದನ್ನು ನಾವು ನಾದಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದು ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾದ ತಕ್ಷಣ ನಾವೇನು ಮಾಡಬೇಕು, ಇದನ್ನ ಚೆನ್ನಾಗಿ ಈ ಥರ ನಾದ್ಕೋಬೇಕು ಸ್ನೇಹಿತರೆ. ಏನು ಜಾಸ್ತಿ ನೀರು ಹಾಕೋಬಾರ್ದು. ಸ್ವಲ್ಪನೇ ಈ ಥರ ನೀಟಾಗಿ ನಾದಿಟ್ಕೊಂಡು ಎತ್ತಿಟ್ಕೊಂಡು ಒಮ್ಮೆಲೆ ಕೂಡಿಸ್ಕೊಂಡು ನೀಟಾಗಿ ನಾವು ಒಟ್ಟಿಗೆ ಕೈಗೆ ಬೇಕಾದ್ರೆ ಬಿಸಿ ಆಗ್ತಿದೆ ಅಂತೇಳಿದ್ರೆ ಸ್ವಲ್ಪನೇ ನಾವು ನೀರು ಸವರ್ಕೋಬೋದು. ನೀರು ಹಾಕೋಕ್ಕೆ ಹೋಗಬೇಡ್ರಿ ಜಾಸ್ತಿ, ಇಲ್ಲ ಅಂತೇಳಿದರೆ ಚೆನ್ನಾಗಲ್ಲ, ತುಂಬ ಮೆತ್ತಗಾಗ್ಬಿಡುತ್ತೆ. ಈ ಕಡೆ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀವಿ, ಈ ಕಡೆ ನೀಟಾಗಿ ಇನ್ನೂ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂಥೇಳಿ, ಇಲ್ಲ ಅಂಥೇಳಿದರೆ ವಿಸ್ಕ ಆಗುತ್ತೆ. ಅದಾದಮೇಲೆ ಒಂದು ಮಣೆಯ ಸಹಾಯದಿಂದ ನಾವು ಈ ಥರ ಒಸ್ಕೋಬೇಕು. ಕೋಡ್ಬಳೆ ಹೇಗೆ ಮಾಡ್ಕೊಳ್ತೀವಲ್ಲ ಅದೇ ಥರನೇ ನಾವು ಮಾಡ್ಕೋಬೇಕು. ಈ ಥರ ರೌಂಡ್ ಶೇಪಲ್ಲಿ ಈ ಥರ ಮಾಡಿಕೊಂಡು ಚಿಕ್ಕದಾಗಿ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ನಾವು ಹಿಟ್ಟನ್ನ ತಗೊಂಡು ಕಟ್ ಮಾಡ್ಕೋಬೇಕು. ದುಂಡು ಮಾಡಿಕೊಂಡು ಎಕ್ಸ್ಟ್ರಾ ಉಳಿಯುತ್ತಲ್ಲ ಅದನ್ನು ತೆಗ್ದಾಕಿ ಮತ್ತೆ ಈ ಥರ ಒಸ್ಕೊಂಡು ಮತ್ತೆ ನಾವು ಇದನ್ನು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ಸ್ನೇಹಿತರೆ. ಒಮ್ಮೆಲೇ ಎಷ್ಟು ಬೇಕೋ ಅಷ್ಟು ನಾವು ಈ ಥರ ಒಸ್ಕೊಂಡು ದುಂಡಿಗೆ ಎಷ್ಟು ದೊಡ್ಡ ಸೈಜ್ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ದೊಡ್ಡ ಸೈಜು ಮಾಡ್ಕೋಬೋದು. ಇಲ್ಲಿ ಚಿಕ್ಕ ಸೈಜು ಬೇಕಂದರೆ ಚಿಕ್ಕ ಸೈಜು ಮಾಡ್ಕೋಬೋದು. ನಾವಿಲ್ಲಿ ಈ ಥರ ಶೇಪಲ್ಲಿ ಮಾಡ್ಕೊಳ್ತಾ ಇದ್ವಿ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂಥೇಳಿ. ಮಕ್ಕಳಿಗೂ ಮಾಡಿಕೊಟ್ರೆ ಅವರು ರಿಂಗ್ ಥರ ಸಿಕ್ಸ್ಕೊಂಡು ತಿಂತಾರೆ. ಅದಕ್ಕೋಸ್ಕರ ಇದನ್ನು ನಾವು ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಈ ಕಡೆ ಎಣ್ಣೆನೂ ಕೂಡ ಕಾದಿದೆಯಲ್ಲ ಸ್ನೇಹಿತರೆ, ಈಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ನಾನು ಆವಾಗಲೇ ಹೇಳಿದಂಗೆ ನಾವು ಸರಿ ಮಾಡುವಾಗಲೇ ನೀಟಾಗಿ ಬೇಯಿಸ್ಕೋಬೇಕು ಹಿಟ್ಟನ್ನ, ಇಲ್ಲ ಅಂತೇಳಿದ್ರೆ ಹಾಕುವಾಗ ಸಿಡಿಯುತ್ತೆ. ಅದಕ್ಕೋಸ್ಕರನೇ ನೋಡಿಕೊಂಡು ಮಾಡ್ಕೋಬೇಕು ಸ್ನೇಹಿತರೆ. ಬ್ಯಾಚ್ ನಾವು ಬಿಟ್ಕೋಬೋದು. ಈ ಥರ ನಾವು ಕೈ ಆಡ್ಕೊಳ್ತಾ ಇದ್ದರೆ ಬೇಗ ಸಿಹಿಯಲ್ಲ. ಅದಕ್ಕೋಸ್ಕರ ಈಗ ಬ್ಯಾಚ್ ಈಗ ಸ್ವಲ್ಪನೇ ಬಿಟ್ಟು ನಾವು ನೋಡ್ಕೊಳ್ತಿರ್ತೀವಲ್ಲ, ಯಾವುದು ಎಷ್ಟು ಫ್ರೈ ಆಗಿದೆಯೋ ಅಷ್ಟಷ್ಟನ್ನು ನಾವು ಎತ್ತಿಟ್ಕೋಬೋದು. ಅದಕ್ಕೋಸ್ಕರ ನೋಡಿರಲ್ಲ ಸ್ನೇಹಿತರೆ, ನಾವೀಗ ಮತ್ತೊಂದು ಇಬ್ಬೆನ ತೆಗಿತಾ ಇದ್ದೀವಿ. ಬಿಸಿ 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 ಮಲೆನಾಡಿನ ಸ್ಪೆಷಲ್ ಆಲ್ಗರಿಗೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಅದ್ರ ಜೊತೆಗೆ ನಾವು ಮತ್ತೊಂದು ರೆಸಿಪಿನ ಕೂಡ ಇಟ್ಕೊಂಡಿದ್ವಿ. ಅದೇನು ಅಂತ ಗೊತ್ತಾ? ಮಾವಿನಕಾಯಿ ಚಟ್ನಿ ರೀ. ಆಹಾ, ಮಾವಿನಕಾಯಿ ಚಟ್ನಿನ ಆಲ್ಗರ್ಗೆ ಜೊತೆ ತಿಂದ್ರೆ ಸಖತ್ ಟೇಸ್ಟ್. ಈ ರೆಸಿಪಿ ಕೂಡ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಮತ್ತೆ ಕೆಳಗಡೆ ಹೋಗಿ ನೋಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.